ಬನ್ನಿ ಬದಲಾವಣೆ ಮಾಡಿದ್ರೆ ಎಲ್ಲಿ ಮಾಡ್ತಾರೆ, ನಿಲ್ಲಿಸೋದಿಲ್ಲ, ಆದರೆ ಕಡಿಮೆ ಮಾಡ್ತಾರೆ. 100 ಜನರಿಗೆ ಸಿಗ್ತಾ ಇದೆ, 50 ಜನರಿಗೆ ಸಿಗುತ್ತೆ. ಹೇಗೆ ಅಂತ ಹೇಳ್ತೀನಿ ಬನ್ನಿ. ಗ್ಯಾರಂಟಿ ಕಟಾಕಟ್. ಗೃಹಲಕ್ಷ್ಮಿ ಯೋಜನೆ ನೋಡಿ, ಗೃಹಲಕ್ಷ್ಮಿ ಅತ್ಯಂತ ದುಬಾರಿ ಗ್ಯಾರಂಟಿ. ಇದು ಇಲ್ಲದೇ ಇದ್ದರೆ ಬಚಾವಾಗಿ ಬಿಡ್ತಾ ಇತ್ತು. ಇದು ಬೇಕೇ ಆಗಿರಲಿಲ್ಲ ಇವರಿಗೆ. ಗೃಹಲಕ್ಷ್ಮಿ ಯೋಜನೆಗೆ ಫಿಲ್ಟರ್ ಹಾಕ್ತಾರೆ, ಕೆಲ ಫಲಾನುಭವಿಗಳಿಗೆ ಶಾಕ್ ಕೊಡ್ತಾರೆ. ನೋಡಿ, ಈ ಗೃಹಲಕ್ಷ್ಮಿ ಅಂದರೆ 2,000 ರೂಪಾಯಿ ಕೊಡೋದಿದೆಯಲ್ಲ, ಇದಕ್ಕೆ ಇಡೀ ಗ್ಯಾರಂಟಿ ಯೋಜನೆ ಅರ್ಧದಷ್ಟು ದುಡ್ಡು ಬೇಕು. 26,250 ಕೋಟಿ ರೂಪಾಯಿ ದುಡ್ಡಾಗುತ್ತೆ. ಈಗ ಅದರಲ್ಲಿ ಒಂದು 10ರಿಂದ 15,000 ಕೋಟಿ ಉಳಿಸಬೇಕು, ಇಲ್ಲಾಂದರೆ 10ರಿಂದ 15 ಕೋಟಿಗೆ ಇಳಿಸಬೇಕು. 26,000 ಕೋಟಿ ಹೆಂಗೆ ಮಾಡಿದ್ರು ಕೂಡ ಒಂದು 10,000 ಕೋಟಿ ಲಾಭ ಉಳಿಸ್ಕೋಬೇಕು. ಅದನ್ನು ಏನು ಮಾಡೋದು? ಎಲ್ಲರೂ ಕೊಡ್ತಾ ಇದ್ದಾರೆ, APL BPL ಎಲ್ಲರೂ ಕೂಡ. BPL ಕಾರ್ಡ್ ಇದ್ದರೆ ಮಾತ್ರ ಹಣ ಬರುತ್ತೆ ಅಂತ ಮಾಡಿಬಿಡ್ತಾರೆ ಅಂತ ಡೌಟ್ ಇದೆ. ಹಾಗೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಎಲ್ಲರಿಗೂ ಸಿಗೋದಿಲ್ಲ. ನನ್ನ ಹೆಂಡತಿಗೂ ಫ್ರೀ, ಅವರ ಹೆಂಡತಿಗೂ ಹಂಗಾಗಲ್ಲ. ಆಗ ಸಿದ್ದರಾಮಯ್ಯನವ್ರು ಏನಾಗ್ತದೆ, ನುಡಿದಂತೆ ನಡೆದಿದ್ದೇವೆ, ಇಲ್ಲ ನುಡಿದಂತೆ ನಡೆದಿಲ್ಲ ಅಂತ ನಾವು ಹೇಳ್ತೀವಿ. ಸಿದ್ದರಾಮಯ್ಯ ನುಡಿದಂತೆ ನಡೆದಿದ್ದೇವೆ, ಆಗ ನಾವು ಹೇಳ್ತೀವಿ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು ಅಂತ. ನೀವು ನಿಲ್ಲಿಸ್ಬಿಡ್ತೀರಾ? ನೀವು ನಿಲ್ಲಿಸ್ಬಿಟ್ರೆ ಜನ ನಿಮ್ಮನ್ನು ಇಳಿಸ್ಬಿಡ್ತಾರೆ, ನೆನಪಿಟ್ಕೊಳ್ಳಿ. ಆಮೇಲೆ ಗೃಹ ಜ್ಯೋತಿ ಕರೆಂಟು 12,038 ಕೋಟಿ ಬಯಸ್ತಿರೋ ಯೋಜನೆ, ಇದು ಸೆಕೆಂಡ್ ಹೈಯೆಸ್ಟ್. ಶ್ರೀಮಂತರು ಬಡವರು ಬಳಸ್ತಿರೋ ಯೋಜನೆ, ಶ್ರೀಮಂತರು ಪಡೀತಾ ಇದ್ದಾರೆ. ಆಮೇಲೆ ನೀವು ಶ್ರೀಮಂತರಿಗೆ ಕೊಡಿ ಅಂತ ಯಾರು ಕೇಳಿರಲಿಲ್ಲ, ನೀವು ಪ್ಲ್ಯಾನ್ ಮಾಡಬೇಕಾಗಿತ್ತು. ನಾವು ಹೇಳ್ತಾ ಇದ್ವಿ, ಅದೆಷ್ಟೋ ಶ್ರೀಮಂತರು ಬಳಸ್ತಿದ್ದಾರೋ ಗೊತ್ತಿಲ್ಲ, ಕೆಲವರು ಪಾಪ ತಗೋತಾ ಇಲ್ಲ. ಶೀಘ್ರವೇ ಗೃಹ ಜ್ಯೋತಿಗೆ ನಿಯಮ ಬರ್ಬೋದು, ಬಡವರಿಗೆ ಮಾತ್ರ ಅಂತೇಳಿ. ಅಲ್ಲಿ BPL ಕಾರ್ಡ್ ಬರುತ್ತೇನು, ಸಾಧ್ಯವಾದಷ್ಟು ಜನರಿಗೆ ಶಾಕ್ ಕೊಡ್ಬೋದು. ಸರ್, ನೀವೇನು ಅದನ್ನು ಬದಲಾವಣೆ ಮಾಡೋದು ತಪ್ಪಲ್ಲ, ಆದರೆ ಅದನ್ನು ಮೊದಲೇ ಹೇಳಬೇಕಾಗಿತ್ತು. ಅವತ್ತು ಸುಳ್ಳು ಹೇಳಿದ್ರಿ ಅಂತ ಆಗತ್ತೆ ಅಷ್ಟೇ. ಇನ್ನು ಅನ್ನಭಾಗ್ಯ ಇದ್ರೇ ಲಾಭ ಜಾಸ್ತಿ, ಹೀಗೇ ಇರಬೇಕದು. ಕೇಂದ್ರ ಅಕ್ಕಿ ಕೊಡಬಾರ್ದು, ಇವ್ರಿಗೆ ಸೋನೆ ಪೇ ಸುವಾಗ ಅಂತಾರಲ್ಲ, ಲಡ್ಡು ಬಂದು ಬಾಯಿಗೆ ಬಿತ್ತ ಅಂತೇಳಿ. ಹೆಂಗೆ ಸದ್ಯ ಅನ್ನಭಾಗ್ಯಕ್ಕೆ 10,000 ಕೋಟಿ ಖರ್ಚಾಗ್ತಾ ಇದೆ. ಓಕೆ, ಅಕ್ಕಿ ಹಣವನ್ನು ಕೊಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ, 170 ರೂಪಾಯಿ. ಅಕ್ಕಿ ಹಣದಲ್ಲಿ ಸಾಗಣೆ ವೆಚ್ಚ ಉಳಿತಾ ಇದೆ, ಇಲ್ಲಾಂತಂದರೆ ಸಾಗಣೆ ಗೀಗಣೆ ಎಲ್ಲ ಕೊಡಬೇಕು. ಕೇಂದ್ರ ಅಕ್ಕಿ ಕೊಟ್ಟರೆ ಇವ್ರಿಗೆ ನಷ್ಟ, ದುಡ್ಡು ಖರ್ಚಾಗುತ್ತೆ ಜಾಸ್ತಿ. ಪಾಪ ಅಲ್ಲಿ ಪ್ರಹ್ಲಾದ್ ಜೋಶಿ ಈಗ ತಗೊಳ್ಳಿ ಅಕ್ಕಿ ಅಂತಾರೆ, ಇವರು ಬೇಡ ಅಂತಾರೆ. ಸಾಗಣೆ ವೆಚ್ಚ, ಕಮಿಷನ್ ವೆಚ್ಚ ಎಲ್ಲ ಕೊಡಬೇಕು. ಆ ಲೆಕ್ಕದಲ್ಲಿ ರಾಜ್ಯ ಸರ್ಕಾರ ಲಾಭದಲ್ಲಿದೆ. 10 kg ಕೊಡ್ತಾ ಇಲ್ಲ, 5 kg ಕೊಡ್ತಾ ಇದೆ, 5 kg ದುಡ್ಡು ಆಗ್ತಾ ಇದೆ. ಇನ್ನು ಶಕ್ತಿ ಯೋಜನೆಗೆ ಷರತ್ತು ತೀರಾ ಕಡಿಮೆ, ಡೌಟ್ ಇದೆ, ಹಾಕಲ್ಲ ಇದಕ್ಕೆ. ಇದು 3,500 ಕೋಟಿ ವೆಚ್ಚದ ಯೋಜನೆ. ಇದನ್ನು ಮ್ಯಾನೇಜ್ ಮಾಡ್ತಾರೆ. ಆಧಾರ್ ತೋರಿಸಿ ಉಚಿತವಾಗಿ ಪ್ರಯಾಣಿಸಿ, ನಿಮಗೂ ಫ್ರೀ, ಅವ್ರಿಗೂ ಫ್ರೀ, ಎಲ್ಲ ಹೆಣ್ಮಕ್ಳಿಗೂ ಫ್ರೀ, ಏನು ತೊಂದರೆ ಇಲ್ಲ. ಶಕ್ತಿ ಯೋಜನೆಗೆ ಹೆಚ್ಚು ತೊಂದರೆ ಬರೋದಿಲ್ಲ ನನ್ನ ಪ್ರಕಾರ. ಗ್ಯಾರಂಟಿ ಕಟಾಕಟ್ ಇದು ಅಷ್ಟೇ. ಯುವ ನಿಧಿ ಅತಿ ಕಡಿಮೆ ಹಣ ಬಯಸೋ ಗ್ಯಾರಂಟಿ. ಯುವ ನಿಧಿಗೆ 12,200 ಕೋಟಿ ರೂಪಾಯಿ ಬೇಕಾಗುತ್ತೆ. ಯೋಜನೆ ನೆಟ್ಟಗೆ ಟೇಕ್ ಆಫ್ ಆಗಿಲ್ಲ, ಯಾರಿಗೆ ಸಿಗುತ್ತೆ ಅಂದರೂ ಗೊತ್ತಿಲ್ಲ. ಅದು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಕೇಳಿ. ಗೃಹಲಕ್ಷ್ಮಿ ಅಲ್ವಾ, 2,000 ರೂಪಾಯಿ, ಅದು ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ ನನ್ನ ಪ್ರಕಾರ, ಯಾಕಂದರೆ ಶ್ರೀಮಂತರಿಗೆ ಇರೋದಿಲ್ಲ. ಎರಡನೇದು ಕರೆಂಟು ಕೂಡ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ, ಶ್ರೀಮಂತರಿಗೆ ಇರೋದಿಲ್ಲ. ಇಷ್ಟನ್ನು ಮಾಡ್ತಾರೆ. ಇಷ್ಟನ್ನು ಮಾಡಿದ್ರೆ ನಿಜವಾಗಿ ಸರ್ಕಾರದ ಲೆಕ್ಕ ಪ್ರಕಾರ ತುಂಬ ಲಾಭ ಇದೆ. ಆದರೆ ನೀವು ಆರಂಭದಲ್ಲಿ ಹೇಳಿಲ್ಲ ಅನ್ನುವಂಥ ಟೀಕೆಯನ್ನು ನೀವು ಎದುರಿಸಬೇಕಾಗತ್ತೆ ಅಷ್ಟೇ. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ನೆನಪಿಟ್ಕೊಳ್ಳಿ, ಸೈನ್ಯದ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನು? ನೆಹರು ಆರ್ಥಿಕ ನೀತಿಗಳ ಬಗ್ಗೆ ಅವರು ಮಾತಾಡ್ತಾರೆ. ವೆರಿ ಫಸ್ಟ್ ಟೈಮ್ ನಮ್ಮಲ್ಲಿ ಮಾತಾಡಿ ನೆಹರು ಆರ್ಥಿಕ ನೀತಿಗಳ ಬಗ್ಗೆ ಸರಿ ಇಲ್ಲ ಅಂತ ಮಾತಾಡ್ತಾರೆ. ಆಗ ನೆಹರು ಅವರಿಬ್ಬರ ನಡುವೆ ಒಂದು ಬಹಳ ಅದ್ಭುತವಾದಂಥ ಮೇಲ್ಪಂಕ್ತಿಯ ಮಾತುಕತೆ ಆಗುತ್ತೆ. ಅವ್ರು ಹೇಳ್ತಾರೆ, ದಯವಿಟ್ಟು ನೀವು ಸರ್ಕಾರದ ನೀತಿಗಳ ಬಗ್ಗೆ ಮಾತಾಡಬೇಡಿ, ಸೈನ್ಯವನ್ನು ಏನು ಮಾಡಬೇಕು ಅದನ್ನು ಬಲಿಷ್ಠ ಮಾಡ್ಕೊಳ್ಳಿ. ಇದೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಥರ ಮಾತಾಡಿದರೆ ಸರಿ ಆಗಲ್ಲ. ನಮ್ಮ 1000 ತಪ್ಪುಗಳಿರುತ್ತೆ, ಅದನ್ನು ನಾವೇ ಸರಿ ಮಾಡ್ಕೋಬೇಕು, ಸೈನ್ಯ ಬಂದು ಸರಿ ಮಾಡಬಾರ್ದು. ಹಾಗಾಗಿ ಭಾರತದಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರವೇ ಎಲ್ಲ, ಪಾರ್ಲಿಮೆಂಟ್ ಭಾಳ ಪವರ್ಫುಲ್, ಸರ್ಕಾರದ ನಿರ್ಧಾರವೇ ನಡೆಯುತ್ತೆ ಅಂತ ನೆಹರು ಹೇಳ್ತಾರೆ. ಆಗ ಕಾರ್ಯಪ್ಪ ಅವ್ರಿಗೆ ಅರ್ಥ ಆಗತ್ತೆ, ಕರೆಕ್ಟು, ನೀವು ಹೇಳಿದ್ದು ಕರೆಕ್ಟು, ನೆಹರು ಮಾತುಗಳು ಸರಿ ಅಂತ ಅವ್ರು ಹೇಳ್ತಾರೆ. ಬೇರೆ ಹಲವಾರು ವಿಚಾರದಲ್ಲಿ ನೆಹರು ಅವರ ನಡುವೆ ಸಂಬಂಧಗಳು ಚೆನ್ನಾಗಿರೋದಿಲ್ಲ, ಬೇರೆ ವಿಚಾರ. ನೆಹರು ಮತ್ತು ಪಟೇಲರ ನಡುವೆ ಅನೇಕ ಭಿನ್ನಾಭಿಪ್ರಾಯಗಳಿರುತ್ತೆ. ಆಗ ಯಾರೋ ನೆಹರು ಬಳಿ ಬಂದು ಕೇಳ್ತಾರಂತೆ, ನಿಮಗೂ ಪಟೇಲರಿಗೂ ಅನೇಕ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿದೆಯಲ್ಲ? ಹೌದು ಇದೆ ಅಂತಾರಂತೆ.
ಹೌದಾ ಮತ್ತೆ ಅಂತಂದ್ರೆ ಹೌದು, ನಮ್ಮಲ್ಲಿ ಒಂದು 4-5 ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇದೆ. ನೆಹರು 4-5 ವಿಚಾರಗಳಲ್ಲಿ ಭಿನ್ನ, ಆದರೆ 95 ವಿಚಾರಗಳಲ್ಲಿ ಒಮ್ಮತ ಇದೆ ಅಂತೇಳಿ. ನಾವು ನಮಗೆ ಬಲಿಷ್ಠ ದೇಶವನ್ನು ಕಟ್ಟಬೇಕು ಅಂತಂದರೆ ನಾವು ಹಳೆಯದನ್ನು ಈಗಲೂ ಕೂಡ ಆ ಗಜ್ಜೆಯನ್ನು ಕೆರೀತಾ ಇದ್ರೆ ಆಗಲ್ಲ. ತಪ್ಪುಗಳಾಗಿರ್ಬೋದು, ಇಲ್ಲ ಅಂತಲ್ಲ. ಮುಂದಕ್ಕೆ ಹೋಗೋದು ಹೆಂಗೆ? ನರೇಂದ್ರ ಮೋದಿ ಅದನ್ನು ಮಾಡ್ತಿದ್ದಾರೆ. 2036ರಲ್ಲಿ ನಾವು ಒಲಿಂಪಿಕ್ಸ್ ಮಾಡ್ತೀವಪ್ಪ ಅಂತೇಳಿ ಎಲ್ಲ ಚುಪ್ 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 ಈಗ ಹೇಳಿ ನೋಡಿ, ನಮ್ಮ ದೇಶವನ್ನು ಮಾಡೋಕ್ಕಾಗತ್ತಾ ಹೇಳೋರಿದ್ದಾರೆ. ಆಲ್ ಇಂಡಿಯಾದಲ್ಲಿ ಡಿಜಿಟಲ್ ಕ್ರಾಂತಿ ಮಾಡುವಾಗ ಚಿದಂಬರಂ ಹೇಳಿದ ಮಾತು ಈಗಲೂ ನೆನಪಿದೆ. ಎಲ್ಲಿ ಸಿಗುತ್ತೆ? ಸೊಪ್ಪಮಾರೋರ ಬಳಿ ಇದೆಯಾ? ಇಂಟರ್ನೆಟ್ ಇದೆಯಾ? ಇದೊಂದು ಹಾಸ್ಯಾಸ್ಪದ. ಇವತ್ತು ನೀವು ATMಗೆ ಹೋಗೋದು ಎಷ್ಟು ದಿವಸ ಆಯಿತು? ನೆನಪಿಟ್ಕೊಳ್ಳಿ. ನಿಮ್ಮ ATMನ ಪಿನ್ ಯಾವ್ದು ನೆನಪಿದೆ ನಿಮಗೆ? ATM ಪಿನ್ ಇಲ್ಲಿದಲ್ಲ, ನೀವು ಗೂಗಲ್ ಪೇ ಅದೆಲ್ಲ ನೆನಪಿರುತ್ತೆ. ATM ಆಫೀಸ್ನ ಪಿನ್ ನಿಮಗೆ ನೆನಪಿಲ್ಲ. ಆಮೇಲೆ ನೀವು ಅನೇಕರು ಈಗಲೂ ಕೂಡ ಪರ್ಸ್ ತಗೊಂಡು ಹೋಗೋದು ನಿಲ್ಲಿಸಿದ್ದಾರೆ. ನಾನು 1 ವರ್ಷ ಆಯಿತು ಪರ್ಸ್ ತೊಗೊಂಬರೋದಿಲ್ಲ. ಯಾಕೆ ವಿಚಾರಕ್ಕೆ ಬಂದೆ ಅಂತಂದರೆ ಸೇನೆ ವಿಚಾರಕ್ಕೆ. ಆದರೆ ಪಾಕಿಸ್ತಾನ ಬಾಂಗ್ಲಾದೇಶ ಸ್ಥಿತಿ ಬೇರೆ, ಸೇನೆ ವಿಚಾರಕ್ಕೆ ಏನು? ದೇಶದ ಅಸ್ಥಿರತೆಯಿಂದ ಸೇನೆ ಬಲಿಷ್ಠವಾಗುತ್ತೆ. ಆದರೆ ಭಾರತದಲ್ಲಿ ಅಂಥ ಸ್ಥಿತಿ ಎಂದಿಗೂ ಬಂದಿಲ್ಲ. ಎಮರ್ಜೆನ್ಸಿ ವೇಳೆ ಕೂಡ ಸೇನೆ ಸರ್ಕಾರದಲ್ಲಿ ಮೂಗು ತೂರಿಸಲಿಲ್ಲ. 1 ಪಾಯಿಂಟ್ ಎಜೆಂಡಾ ಏನಪ್ಪ ಅಂತಂದರೆ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ಸರ್ಕಾರದ ನೀತಿಗಳನ್ನು ಟೀಕಿಸಿದಾಗ ನೆಹರು ಅವರನ್ನು ಕರೆದು, ದಯವಿಟ್ಟು ಟೀಕಿಸಬೇಡಿ, ಈ ಥರ ಆದರೆ ಆಗಲ್ಲ, ನೀವು ಸೈನ್ಯದ ಬಗ್ಗೆ ಗಮನ ಹರಿಸಿ, ನಾವು ದೇಶ ನಡೆಸೋ ಬಗ್ಗೆ ಗಮನ ಹರಿಸ್ತೀವಿ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲೇ ನಡಿಬೇಕದು, ಸೇನೆ ಬಲಿಷ್ಠ ಆದರೆ ಮೇಲೆ ಕೆಳಗಾಗತ್ತೆ ಅಂತ ಹೇಳ್ತಾರೆ. ಪಾಕಿಸ್ತಾನದಲ್ಲಿ ಪ್ರಧಾನಿ ಹೇಳಿದ ಮಾತನ್ನು ಸೇನೆ ಕೇಳಲ್ಲ, ಇಲ್ಲಿಯ ಪರಿಸ್ಥಿತಿ ಅಲ್ಲಿಗೆ ಬಂದು ನಿಂತಿದೆ. ಬಾಂಗ್ಲಾದಲ್ಲಿ ಯಾರ ಮಾತನ್ನು ಯಾರು ಕೇಳೋದಿಲ್ಲ, ಅಲ್ಲಿಗೆ ಬಂದು ನಿಂತಿದೆ. ನಿಮ್ಗೆ ಈಗ ಗೊತ್ತಾಯ್ತಲ್ಲ ಯಾಕೆ ಸೇನೆ ಮೇಲುಗೈ ಸಾಧಿಸುತ್ತೆ, ಇಲ್ಲಿ ಸೇನೆ ಮೇಲುಗೈ ಸಾಧಿಸಲ್ಲ. ಹಾಗಂತ ನಮ್ಮದು ಆ ಎಲ್ಲ ದೇಶಗಳು ಸೇರೋದು ಅದಕ್ಕಿಂತ ಬಲಿಷ್ಠವಾದ ಸೇನೆ. ಆದರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಅದ್ಭುತವಾಗಿದೆ. ಓಕೆ, ಸಲ್ಮಾನ್ ಖುರ್ಷಿದ್ ಮತ್ತು ಮಣಿಶಂಕರ್ ಅಯ್ಯರ್ ಏನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. It's important to know that we disappointed young Muslims of this country. When I say we, I include people who call themselves Muslim leaders. We disappointed young Muslims in this country to the extent that they decided that they would take the law into their own hands. First it happened in Kashmir, then it happened in different parts. हुआ लोगों के मन में बांग्लादेश में कि ये फ्री एंड फेयर इलेक्शन है क्या, वैसे ही शक यहाँ भी आने लगे हैं. वहाँ तो उभर गए हैं लेकिन यहाँ भी वो शुरू हो गए हैं. तो जो सबक हमें सीख ಒಂದೇ ಹೇಳ್ಬೋದು ಅಷ್ಟೇ. ಈ ಯಶ್ ಪಿಕ್ಚರಲ್ಲಿ ಒಂದು ಬಂದಿತ್ತಲ್ಲ, ಅಣ್ಣಂಗೆ ಲವ್ ಆಗಿದೆ ಅಂತ ಹೇಳ್ದಂಗೆ, ಅಯ್ಯರ್ಗೆ ಆಸೆ ಆಗಿದೆ, ಹಂಗಾದರೆ ನನಗೇನೋ ಸಿಕ್ಬಿಡೋದು ಅಂತೇಳಿ. ಹಂಗಾಗಲ್ಲ ಮಣಿಶಂಕರ್ ಅಯ್ಯರ್, ಹಂಗಾಗಲ್ಲ. ದೇಶದ ವಿರುದ್ಧ ಮಾತಾಡೋದಿದೆಯಲ್ಲ, ಬಾಂಗ್ಲಾದೇಶದಲ್ಲಿ ಆಗಿದ್ದು ಇಲ್ಲಿ ಆಗಬಹುದು ಅನ್ನೋದಕ್ಕಿಂತ ಇಲ್ಲ ಆಗಲಿ ಅನ್ನುವಂಥ ನಿಮ್ಮ ಮನೋಭಾವ ಇದೆಯಲ್ಲ, ಅದಕ್ಕೆ ಕಪಾಳ ಮೋಕ್ಷದ ಉತ್ತರವನ್ನು ಭಾರತ ನೀಡಬೇಕಾಗತ್ತೆ, ಭಾರತೀಯರು ನೀಡಬೇಕಾಗತ್ತೆ. ನೀವು ಭಾರತದ ವಿರುದ್ಧವೇ ಮಾತಾಡ್ತಾ ಇದ್ದೀರಿ, ಯಾವ ಕಾರಣಕ್ಕೂ ಅದನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಭಾರತ ಜಗತ್ತಿನ 3ನೇ ದೊಡ್ಡ ಆರ್ಥಿಕ ಶಕ್ತಿ ಆಗ್ತಾ ಇತ್ತು. ಇವರಿಲ್ಲದೆ ಕೂಡ ಆಗ್ತೀವಿ ನಾವು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೆ. ಆದರೆ ಆಗ್ಬಿಡ್ತಾ ಇತ್ತು. ಆಮೇಲೆ ನಾವು KGF ಬಗ್ಗೆ ಮಾತಾಡ್ತೀವಿ, ಬೇರೆ ಬೇರೆ ಬಗ್ಗೆ. ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಚಿನ್ನ ಇದೆ, ಚಿನ್ನ, ತಾಮ್ರ ಭಂಡಾರ ಇದೆ, ಅದೆಲ್ಲವೂ ಕೂಡ ಭಾರತಕ್ಕೆ ಆಗ್ಬಿಡ್ತಾ ಇತ್ತು. ಆಮೇಲೆ ಬಾಂಗ್ಲಾದೇಶ 85% ಟೆಕ್ಸ್ಟೈಲ್ಸ್ ಉದ್ದಿಮೆ, ಇಡೀ ವಿಶ್ವಕ್ಕೆ ಅವರ ಇಡೀ ಆದಾಯ ಇರೋದೇ ಟೆಕ್ಸ್ಟೈಲ್ಸಲ್ಲಿ, ಅದು ನಮ್ದಾಗ್ತಾ ಇತ್ತು. ಅಂದರೆ ಅಖಂಡ ಭಾರತದ್ದಾಗ್ತಾ ಇತ್ತು. ಜಗತ್ತಿನ ದೊಡ್ಡ ಟೆಕ್ಸ್ಟೈಲ್ಸ್ ಉದ್ದಿಮೆ ಭಾರತದ್ದಾಗಿರ್ತಿತ್ತು. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಈಗಲೂ ಕೂಡ ಇಬ್ಬಾಗವಾಗದೇ ಇದ್ದಿದ್ರೆ. ಇನ್ನು ಸೇನೆ, ಅಮೇರಿಕಾ ಅದು ಇದು ಅಂತ ಹೇಳ್ತೀವಲ್ಲ, ನಮ್ಮ ಸೇನೆ ಹೆಂಗಾಗ್ತಾ ಇತ್ತು ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಸೇರಿದರೆ? ನೋಡಿ, ಭಾರತದಲ್ಲಿ 14.56 ಲಕ್ಷ ಸೈನಿಕರಿದ್ದಾರೆ. ಪಾಕಿಸ್ತಾನದ ಬಲ 6.54 ಲಕ್ಷ, ಬಾಂಗ್ಲಾದೇಶ 1.63 ಲಕ್ಷ. ಭಾರತದ ಸೇನೆ ಪದಾತಿ ದಳ ಅಂದರೆ ವಿಶ್ವದಲ್ಲೇ ನಂಬರ್ 1 ಆಗ್ತಾ ಇತ್ತು.
ಅಂದರೆ ಭಾರತದಲ್ಲಿ 22.73 ಲಕ್ಷ ಸೈನಿಕರು ಇರ್ತಾ ಇದ್ರು. ಆಮೇಲೆ ಭಾರತ ಚೀನಾ ಯುದ್ಧ ಮಾಡಿದ್ದಿದ್ರೆ ಚೀನಾವನ್ನು ಆರಾಮ್ಸೆ ಹೊಡಿಬೋದಿತ್ತು ನಾವು, ಅಲ್ವಾ?